ಈ ವಿಡಿಯೋದಲ್ಲಿ 4 ಬಗೆಯ ಗರಿಗರಿಯಾದ ಚಕ್ಲಿಯನ್ನು ಕೇವಲ 10 ನಿಮಿಷದಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಚಕ್ಲಿ ಮಾಡ್ತಾ ಇದ್ರೂ ಕೂಡ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ನಾನು ಮಾಡಿದಂಥ ಈ ವಿಧಾನದಲ್ಲಿ ಮಾಡಿದ್ರೆ ಕೈಯಲ್ಲಿ ಹಿಡಿದ್ರೆ ಪುಡಿ ಆಗುತ್ತೆ, ಬಾಯಲ್ಲಿಟ್ಟರೆ ಕರಗೆ ಹೋಗುತ್ತೆ. ಹಬ್ಬಕ್ಕೆ ಸ್ನ್ಯಾಕ್ಸ್ ಬೇಕು ಅಂತ ಅನಿಸ್ದಾಗ ಈ ಚಕ್ಲಿಗಳನ್ನು ಮಾಡಿ ನೋಡಿ. ಬನ್ನಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ನಾನಿಲ್ಲಿ ಸುಮಾರು 1 ಕಪ್ ಆಗೋಷ್ಟು ರವೆಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿರೋದು. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಹುರ್ಕೊಳ್ಬೇಕಂತೇನಿಲ್ಲ. ಈ ರವೆ ಅನ್ನೋದು ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಈ ರೀತಿ ಇದನ್ನೊಂದ್ಸಲ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಬಿಸಿ ಆದ ನಂತರ ಇದನ್ನು ತೆಗೆದೊಂದು ಪ್ಲೇಟಿಗೆ ಹಾಕಿಬಿಟ್ಟು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಅದೇ ಪ್ಯಾನಿಗೆ ಸುಮಾರು 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಗೆ ಸ್ವಲ್ಪ ಬಿಸಿ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. 1 ನಿಮಿಷದಲ್ಲೆಲ್ಲ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ. ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಹುರ್ಕೊಳ್ಬೇಕಂತಲೂ ಏನಿಲ್ಲ. ಕಲರ್ ಚೇಂಜ್ ಆಗೋ ತನಕ ಲೈಟಾಗಿ ಬಿಸಿ ಆಗ್ತಾ ಇದೆ ಅನ್ನುವಾಗ ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಕೂಡ ಹಾಗೆ ತಣ್ಣಗಾಗೋದಕ್ಕೆ ಇಡಬೇಕಾಗತ್ತೆ. ನೋಡಿ, ಇದೀಗ ಬಿಸಿಯಾಗಿದೆ. ಇದನ್ನು ಇಳಿಸ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ನಾನು ಇನ್ನೊಂದು ದಪ್ಪ ತಳದ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ 2 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ರವೆಯನ್ನು ತೊಗೊಂಡಿರೋದ್ರಿಂದ 2 ಕಪ್ ಆಗೋಷ್ಟು ನೀರನ್ನು ಈ ದಪ್ಪ ತಳದ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಈ ನೀರನ್ನು ಬಿಸಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನೀರು ಬಿಸಿ ಆಗ್ತಾ ಇದೆ ಅನ್ನುವಾಗ ಇದಕ್ಕೆ ಸುಮಾರು 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಇಲ್ಲದಿದ್ದರೆ ಬೆಣ್ಣೆ ಬದಲಿಗೆ ನೀವು ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಒಳ್ಳೆ ಟೇಸ್ಟ್ ಕೊಡುತ್ತೆ ಚಕ್ಲಿಗೆ. ಅದಕ್ಕೋಸ್ಕರ ಬೆಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನು ಇಂಗನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ನೀರು ಸ್ವಲ್ಪ ಕುದೀತಾ ಇದೆ ಅನ್ನುವಾಗ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ರವೆಯನ್ನು ಹಾಕ್ತಾ ಈ ರೀತಿ ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಂಟಾಗತ್ತೆ. ಈ ರೀತಿ ಹಾಕ್ಕೊಳ್ತಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚೂರು ಗಂಟು ಬರಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದ ಹಾಗೆ ನೋಡಿ, ಇದೀಗ ಗಟ್ಟಿ ಆಗ್ತಾ ಇದೆ. ಈ ರೀತಿ ಗಟ್ಟಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ನಾನು ಮೊದಲಿಗೆ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅಕ್ಕಿ ಹಿಟ್ಟನ್ನು ಹುರ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೀಗ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ರವೆ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಇಳಿಸ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದ ಹಾಗೆ ಇದು ತಣ್ಣಗಾಗುತ್ತೆ. ಸ್ವಲ್ಪ ತಣ್ಣಗಾಗಬೇಕು. ತುಂಬ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುಟ್ಟೋದಕ್ಕಾಗಲ್ಲ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ನೋಡಿ, ಈ ರೀತಿ ಅಗಲವಾದ ಪಾತ್ರೆ ಹಾಕ್ಕೊಂಡ್ರೆ ಬೇಗ ತಣ್ಣಗಾಗುತ್ತೆ. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ರವೆ ಈ ಮಿಶ್ರಣ ಹಾಗೆ ಅಕ್ಕಿ ಹಿಟ್ಟನ್ನು ಕೈಯಲ್ಲಿ ಕಲಿಸ್ಕೊಳ್ತಾ ಇದ್ದ ಹಾಗೆ ನೋಡಿ, ಈ ರೀತಿ ಡ್ರೈ ಅನಿಸಿದ್ರೆ ಮಾತ್ರ ನೀರನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ನೀರಾಗಿಬಿಟ್ರೆ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಚಕ್ಲಿ ಕರೆಕ್ಟ್ ಶೇಪಲ್ಲಿ ಬರೋಲ್ಲ, ಕಟ್ಟಾಗುತ್ತೆ. ನೋಡಿ, ಈ ಹದದಲ್ಲಿ ಇದನ್ನು ಕಲಿಸ್ಕೊಳ್ಬೇಕು. ತುಂಬ ಗಟ್ಟಿಯಾಗಿಯೂ ಅಲ್ಲ, ತುಂಬ ಸಾಫ್ಟಾಗಿಯೂ ಅಲ್ಲ, ತುಂಬ ನೀರಾಗಿಯೂ ಅಲ್ಲ. ಈ ಹದದಲ್ಲಿ ಇರಬೇಕಾಗತ್ತೆ. ಮುಟ್ಟಿದ್ರೆ ಗೊತ್ತಾಗುತ್ತೆ ನಿಮಗೆ ಸಾಫ್ಟ್ ಆಗಿದೆಯಾ ಇಲ್ವಾ ಅಂತ. ನೋಡಿ, ಈ ಹದದಲ್ಲಿ ಇರಬೇಕು. ನೋಡಿ, ಈ ರೀತಿ ಇರಬೇಕಾಗತ್ತೆ. ನೋಡಿ, ಈ ರೀತಿ ಮುಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಇದ್ದರೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಹಿಟ್ಟು. ಇಲ್ಲಿ ನಾನೊಂದು ಚಕ್ಲಿ ಪ್ರೆಸರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಸವರಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆನ ಸವರಿಟ್ಕೊಂಡ್ರೆ ಹಿಟ್ಟು ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಣ್ಣೆಯನ್ನು ಸವರಿಟ್ಕೊಳ್ಬೇಕು. ಹಾಗೆ ರೆಡಿ ಮಾಡ್ಕೊಂಡಂಥ ಈ ಮಿಶ್ರಣವನ್ನು ನೋಡಿ, ಈ ರೀತಿ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ. ಈ ರೀತಿ 3-4 ಸಿಲಿಂಡ್ರಿಕಲ್ ಶೇಪಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಆವಾಗ ಈಸಿಯಾಗಿ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಇದನ್ನು ನಾನು ಮೊದಲಿಗೆ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಈ ಚಕ್ಲಿ ಪ್ರೆಸರಿಗೆ ಹಾಕ್ಕೊಳ್ತಾ ಇದನ್ನು ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೀಗ ನಾನು ಚಕ್ಲಿಗೆ ಒತ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಎಣ್ಣೆಗೆ ಡೈರೆಕ್ಟಾಗಿಯೇ ಚಕ್ಲಿ ಶೇಪಲ್ಲಿ ಬಿಟ್ಕೊಳ್ಬೋದು ಅಥವಾ ಈ ರೀತಿ ಮಾಡ್ಕೊಳ್ಬೋದು. ತುಂಬ ಪ್ರಾಕ್ಟೀಸ್ ಇದ್ದರೆ ಡೈರೆಕ್ಟಾಗಿ ಎಣ್ಣೆಗೆ ಬಿಟ್ಕೊಳ್ಬೋದು. ಇಲ್ಲ ಅಂದರೆ ಈ ರೀತಿ ಮಾಡಿಕೊಂಡು ನಂತರ ಎಣ್ಣೆಗೆ ಹಾಕ್ಕೊಳ್ಬೋದು. ನೋಡಿ, ಒಂದು ಚೂರು ಕಟ್ಟಾಗ್ತಾ ಇಲ್ಲ. ಹಿಟ್ಟನ್ನು ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಒಂದು ಚೂರು ಕಟ್ಟಾಗಲ್ಲ. 2 ತುದಿಯನ್ನು ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಎಣ್ಣೆಗೆ ಹಾಕ್ಕೊಂಡ್ರೆ ಬಿಟ್ಕೊಳ್ಳುತ್ತೆ. ನೋಡಿ, ಈ ತುದಿ ಮತ್ತು ಇನ್ನೊಂದು ತುದಿ, ಲಾಸ್ಟ್ ತುದಿ ಬರುತ್ತಲ್ಲ, ಅದನ್ನು ಕೂಡ 2 ಕಡೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕಾಣಿಸ್ತಿರ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಎಷ್ಟು ದೊಡ್ಡದು ಬೇಕಾದರೂ ನೀವು ಮಾಡ್ಕೊಳ್ಬೋದು ಅಥವಾ ಚಿಕ್ಕದಾಗಿಯೂ ಕೂಡ ಮಾಡ್ಕೊಳ್ಬೋದು. ನೋಡಿ, 2 ಕಡೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನು ಕೈಯಲ್ಲಿ ಈ ರೀತಿ ತೆಗಿಬೋದು ಅಥವಾ ಸೌಟಿನ ಸಹಾಯದಿಂದ ಕೂಡ ತೆಗಿಬೋದು. ಕೈಗೊಂದು ಚೂರು ಅಂಟುತ್ತಾ ಇಲ್ಲ.
ಕೈಯಲ್ಲಿ ತೆಗೆಯೋದಕ್ಕೆ ಕಷ್ಟ ಆದರೆ ಈ ರೀತಿ ಸೌಟ್ ಮೇಲ್ಗಡೆ ಕೂಡ ನೀವು ಈ ರೀತಿ ಚಕ್ಲಿಯನ್ನು ಮಾಡ್ಕೊಳ್ಬೋದು. ಆವಾಗ ಡೈರೆಕ್ಟಾಗಿಯೇ ಎಣ್ಣೆಗೆ ಹಾಕ್ಕೊಳ್ಬೋದು. ನೋಡಿ ಈ ರೀತಿ ನೀಟಾಗಿ ಚಕ್ಲಿ ಶೇಪಲ್ಲಿ ಇದನ್ನು ಮಾಡ್ಕೊಳ್ಳಿ. ಎರಡು ಕಡೆ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆಯಾ ಇಲ್ವಾ ಅಂತ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಚೆಕ್ ಮಾಡಿ ನೋಡಿ. ಈ ರೀತಿ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಎಣ್ಣೆಗೆ ಇದನ್ನು ಬಿಟ್ಕೊಳ್ತಾ ಇದ್ದೀನಿ. ಸೌಟಲ್ಲಿ ಮಾಡ್ಕೊಂಡಿರೋದನ್ನು ಈ ರೀತಿ ಎಣ್ಣೆಗೆ ಹಾಕಿಬಿಟ್ಟು ಈ ರೀತಿ ಇನ್ನೊಂದು ಸೌಟಲ್ಲಿ ಈ ರೀತಿ ದೂಡಿದ್ರೆ ಆಯಿತು. ಇದು ಫಸ್ಟ್ ಟೈಮ್ ಮಾಡ್ಕೊಳ್ಳೋರು ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿಯೇ ಕೈಯಿಂದ ತೆಗೆದು ಎಣ್ಣೆಗೆ ಹಾಕ್ಕೊಳ್ಬೋದು. ಎಣ್ಣೆಗೆ ಹಾಕಿದ ನಂತರ ಕೂಡಲೇ ಮುಟ್ಟೋದಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತಿನ ನಂತರ ಅದು ಗಟ್ಟಿಯಾಗುತ್ತೆ. ನಂತರ ಅದನ್ನು ಉಲ್ಟಾ ಪಲ್ಟಾ ಹಾಕ್ಕೊಳ್ತಾ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಎಣ್ಣೆಗೆ ಹಾಕಿದ ನಂತರ ಕೂಡಲೇ ಅದನ್ನು ಮುಟ್ಟೋದಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತಿನ ನಂತರ ಅದಾಗೆ ಮೇಲ್ಗಡೆ ಬಂದು ಸ್ವಲ್ಪ ಹೊತ್ತಿನ ನಂತರ ಗಟ್ಟಿಯಾಗುತ್ತೆ. ನಂತರ ಅದನ್ನು ಉಲ್ಟಾ ಪಲ್ಟಾ ಹಾಕ್ಕೊಳ್ತಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಕೂಡಲೇ ಮುಟ್ಟೋದಕ್ಕೆ ಹೋದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಚೆನ್ನಾಗಿ ಬೆಂದಿರಲ್ಲ, ಸಾಫ್ಟ್ ಆಗಿರೋದ್ರಿಂದ ಕಟ್ಟಾಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಗೆ ಹಾಕಿದ ನಂತರ ಆ ಗುಳ್ಳೆ ಎಲ್ಲ ಕಮ್ಮಿ ಆದ ನಂತರ ಎಣ್ಣೆಯಿಂದ ತೆಗಿಬೋದು. ಇನ್ನೊಂದು ಸೆಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಣ್ಣೆಗೆ ಹಾಕಿದಾಗ ತುಂಬ ಗುಳ್ಳೆ ಬರುತ್ತೆ ನೋಡಿ. ಈ ರೀತಿ ಬಬಲ್ಸ್ ಜಾಸ್ತಿ ಇರುತ್ತೆ. ಈ ಬಬಲ್ಸ್ ಎಲ್ಲ ಕಂಪ್ಲೀಟಾಗಿ ಕಮ್ಮಿ ಆಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಆವಾಗಲೇ ಚಕ್ಲಿ ಅನ್ನೋದು ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರೋದು. ಕೂಡಲೇ ತೆಗಿಯೋದಕ್ಕೆ ಹೋದರೆ ಕ್ರಿಸ್ಪಿಯಾಗಿ ಬರಲ್ಲ. ಚಕ್ಲಿ ಅನ್ನೋದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ನೋಡಿ ಇದೀಗ ಎಣ್ಣೆಯಲ್ಲಿರುವಂತಹ ಗುಳ್ಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇವಾಗ ನಾನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಉಲ್ಟಾ ಹಾಕ್ಕೊಂಡು ಸುಮಾರು ಹೊತ್ತಿನ ನಂತರ ಕಂಪ್ಲೀಟಾಗಿ ಈ ಗುಳ್ಳೆ ಅನ್ನೋದು ಕಮ್ಮಿ ಆಗಬೇಕು. ನಂತರ ಎಣ್ಣೆಯಿಂದ ತೆಗಿಬೇಕಾಗತ್ತೆ. ಎಲ್ಲವನ್ನು ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿರುವಂತಹ ಪ್ರಮಾಣದಲ್ಲಿ ಸುಮಾರು 20ರಿಂದ 25 ಚಕ್ಲಿಯನ್ನು ಮಾಡ್ಕೊಳ್ಬೋದು. ಇನ್ನೂ ಚಿಕ್ಕದಾಗಿ ಮಾಡಿಕೊಂಡ್ರು 30ಕ್ಕಿಂತಲೂ ಜಾಸ್ತಿನೇ ಚಕ್ಲಿಯನ್ನು ರೆಡಿ ಮಾಡ್ಕೊಳ್ಬೋದು. ಹಬ್ಬಕ್ಕೆ, ವಿಶೇಷ ಸಂದರ್ಭಕ್ಕೆ ಅಥವಾ ಸ್ನ್ಯಾಕ್ಸ್ ತಿನ್ನಬೇಕಂತ ಅನಿಸಿದಾಗ ಈ ರೀತಿ ಚಕ್ಲಿಯನ್ನು ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ 10 ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು. ದಿಢೀರಾಗಿ ತುಂಬಾ ಗರಿಗರಿಯಾಗಿ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ರವೆಯಿಂದ ಮಾಡ್ಕೊಳ್ಬೋದಾದಂತಹ ಗರಿಗರಿಯಾದ ಚಕ್ಲಿಯನ್ನು ಕೇವಲ 10 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಅಕ್ಕಿ ಹಿಟ್ಟಿನಿಂದ ಕೂಡ ಒಂದು ಗರಿಗರಿಯಾದ ಚಕ್ಲಿಯನ್ನು ಮಾಡ್ಕೊಳ್ಬೋದು. ಬನ್ನಿ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ಸುಮಾರು 1/4 ಕಪ್ ಆಗುವಷ್ಟು ಹುರಿಗಡಲೆಯನ್ನು ಹಾಕ್ಕೊಂಡಿದ್ದೀನಿ. ಪುಟಾಣಿ ಅಂತೀವಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ನಾನು 1/4 ಕಪ್ ಮೆಷರಿಂಗ್ ಕಪ್ಪಲ್ಲಿ 1/4 ಕಪ್ಪನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಿರ್ಬೋದು, ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ತರಿ ಎಲ್ಲ ಹಾಗೆ ಇರುತ್ತೆ, ಬೇಳೆಕಾಳೆಲ್ಲ ಹಾಗೆ ಉಳಿದಿರುತ್ತೆ. ಹಾಗಾಗಿ ಇದನ್ನು ಒಂದು ಸಲ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು 1/4 ಕಪ್ ಹಾಕ್ಕೊಂಡಿರ್ತೀನಿ, ಆದರೆ ಇದನ್ನು ಪೌಡ್ರ್ ಮಾಡ್ಕೊಂಡಾಗ ಸುಮಾರು ಅರ್ಧ ಕಪ್ ಆಗೋಷ್ಟು ಆಗುತ್ತೆ. ನೋಡಿ ಸ್ವಲ್ಪ ತರಿ ಎಲ್ಲ ಇದೆ, ಅದನ್ನು ಬಿಸಾಕ್ತಾ ಇದ್ದೀನಿ. ಪೌಡ್ರನ್ನು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ದಪ್ಪ ತಳದ ಪಾತ್ರೆಗೆ ಸುಮಾರು 1 ಕಪ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಇಂಗು, ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಸುಮಾರು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ನೋಡಿ ಇದೀಗ ನೀರು ಚೆನ್ನಾಗಿ ಬಿಸಿಯಾಗಿದೆ ಅನ್ನುವಾಗ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈ ಬೆಣ್ಣೆನ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು. ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇದೆ, ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ. ಬಿಸಿ ನೀರಿಗೆ ಹಾಕಿದ ನಂತರ ಇದು ಕರಗಿದೆ, ನೋಡಿ ಕಾಣಿಸ್ತಿರ್ಬೋದು. ಇವಾಗ ನಾನು ಇದಕ್ಕೆ ಸುಮಾರು 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಕೂಡಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಬಿಸಿ ಇರೋದ್ರಿಂದ ಬೇಗನೆ ಗಂಟಾಗಿಬಿಡುತ್ತೆ, ಉಂಡೆ ರೀತಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಈ ರೀತಿ ಕೂಡಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀರು 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ನೀರು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಳಿಕ್ಕೂ ಹೋಗಬೇಡಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ನಾನು ಜೀರಿಗೆ ಹಾಗೆ ಬಿಳಿ ಎಳ್ಳನ್ನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಕೊನೆಯಲ್ಲೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಬಿಸಿ ನೀರಿಗೆ ಹಾಕ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ, ಸ್ವಲ್ಪ ಮೆತ್ತಗಾಗುತ್ತೆ. ಹಾಗಾಗಿ ನಾನು ಕೊನೆಯಲ್ಲಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ರೆಡಿ ಮಾಡ್ಕೊಂಡಂತಹ ಹುರಿಗಡಲೆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪುಟಾಣಿ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಇಡಬೇಕಾಗತ್ತೆ. ತುಂಬಾ ಬಿಸಿ ಇರೋದ್ರಿಂದ ಕೂಡಲೇ ಕೈಯಲ್ಲಿ ಮುಟ್ಟೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಓಪನ್ ಆಗಿ ತಣ್ಣಗಾಗೋದಕ್ಕಿಟ್ಟು ತಣ್ಣಗಾಗತ್ತೆ, ಚೆನ್ನಾಗಿ ತಣ್ಣಗಾಗತ್ತೆ. ನೋಡಿ ತುಂಬಾ ಬಿಸಿ ಇದೆ, ಕೈಯಲ್ಲಿ ಮುಟ್ಟೋದಕ್ಕಾಗ್ತಾ ಇಲ್ಲ. ಕಂಪ್ಲೀಟಾಗಿ ತಣ್ಣಗಾದ ನಂತರ ನೋಡಿ ಕೈಯಲ್ಲಿ ಮುಟ್ಬೋದು. ಈ ರೀತಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಡ್ರೈ ಇರೋದ್ರಿಂದ ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಸ್ಕೊಳ್ಬೇಕಾಗತ್ತೆ. ಜಾಸ್ತಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೀರು ಅಗತ್ಯ ಇದ್ದರೆ ಮಾತ್ರ ಸೇರಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಲಿಕ್ಕೆ ಆಗ್ತಾ ಇದ್ದರೆ ನೀರನ್ನು ಹಾಕ್ಕೊಳ್ಳೋದು ಬೇಡ. ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಸ್ಕೊಳ್ತಾ ನೋಡಿ ಈ ರೀತಿ ಚೆನ್ನಾಗಿ ಒಂದು ಮುದ್ದೆ ರೀತಿ ಮಾಡ್ಕೊಳ್ಬೇಕು.
ನೋಡಿ ಈ ರೀತಿ ಕಲಿಸ್ಕೊಂಡಾಗ ಒಂದು ಮುದ್ದೆ ರೀತಿಯಾಗಿದೆ. ತುಂಬಾ ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ತುಂಬಾ ಸಾಫ್ಟಾಗಿಯೂ ಇರಬಾರ್ದು, ನೀರಾಗಿ ಅಥವಾ ತುಂಬ ಗಟ್ಟಿಯಾಗಿಯೂ ಇರಬಾರ್ದು. ನೋಡಿ ಈ ಹದದಲ್ಲಿ ಇರಬೇಕು. ಆವಾಗಲೇ ಪರ್ಫೆಕ್ಟಾಗಿ ಚಕ್ಲಿನ ಮಾಡ್ಕೊಳ್ಳೋದಕ್ಕಾಗತ್ತೆ. ಚಕ್ಲಿ ಹೆಚ್ಚಿಗೆ ಹಾಕಿದರೂ ಚೆನ್ನಾಗಿ ಇಳ್ಕೊಂಡು ಬರುತ್ತೆ. ನೋಡಿ ಈ ರೀತಿ. ಇವಾಗ ನಾನು ಒಂದು ಚಕ್ಲಿ ಅಚ್ಚನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಚಕ್ಲಿ ಪ್ರೆಸ್ಸರಿಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಸ್ವಲ್ಪ ಸವರ್ಕೊಂಡ್ರೆ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಹೆಚ್ಚು ಕಷ್ಟಪಡಬೇಕಂತ ಏನಿಲ್ಲ. ಹಾಗೆ ರೆಡಿ ಮಾಡ್ಕೊಂಡಂಥ ಈ ಮಿಶ್ರಣವನ್ನು ನೋಡಿ ಈ ರೀತಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಬಟ್ಲ ಮೇಲ್ಗಡೆ ನೋಡಿ ಈ ರೀತಿ ಚಕ್ಲಿಯನ್ನು ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಮಾಡ್ಕೊಂಡ್ರೆ ಆಯಿತು. ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿನೂ ಮಾಡ್ಕೊಳ್ಬೋದು, ಅಥವಾ ಚಿಕ್ಕದಾಗಿ ಮಾಡ್ಕೊಳ್ತೀರಾದರೆ ಚಿಕ್ಕದಾಗಿನೂ ಇದನ್ನು ಮಾಡ್ಕೊಳ್ಬೋದು. ಮಾಡಿಕೊಂಡು ನೋಡಿ ಸೈಡಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಎಣ್ಣೆ ಹಾಕಿದ ನಂತರ ಬಿಟ್ಕೊಳ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಸೈಡಲ್ಲಿ ಎರಡೂ ಕಡೆನೂ ಲಾಕ್ ಮಾಡ್ಕೊಳ್ಬೇಕು. ನೀವು ಡೈರೆಕ್ಟಾಗಿನೂ ಎಣ್ಣೆಯಲ್ಲಿ ಬಿಟ್ಕೊಳ್ಬೋದು. ನಿಮಗೆ ಒಳ್ಳೆ ಪ್ರಾಕ್ಟೀಸ್ ಇದ್ದರೆ, ತುಂಬ ಸಲ ಮಾಡಿದರೆ ಡೈರೆಕ್ಟಾಗಿ ಎಣ್ಣೆಯಲ್ಲೇ ಮಾಡ್ಕೊಳ್ಬೋದು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತಂತಿದ್ರೆ ಈ ರೀತಿ ಸೌಟ್ ಮೇಲ್ಗಡೆ ಮಾಡಿಕೊಂಡು ಡೈರೆಕ್ಟಾಗಿ ಎಣ್ಣೆಗೆ ಬಿಟ್ಕೊಳ್ಬೋದು, ಅಥವಾ ಬಟ್ಲ ಮೇಲ್ಗಡೆ ಮಾಡಿಕೊಂಡು ಬಟ್ಲಿಂದ ತೆಗೆದು ಎಣ್ಣೆಗೆ ಹಾಕ್ಕೊಳ್ಬೋದು. ನೋಡಿ ಈ ರೀತಿ ಎರಡೂ ಕಡೆ ಲಾಕ್ ಮಾಡ್ಕೊಳ್ಳಿ. ಆವಾಗ ಎಣ್ಣೆ ಹಾಕಿದರೂ ಬಿಟ್ಕೊಳ್ಳಲ್ಲ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಚೂರು ಕಟ್ಟಾಗ್ತಾ ಇಲ್ಲ, ಕ್ಲೀನಾಗಿ ಬಂದಿದೆ. ಯಾಕೆಂದರೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿನೂ ಮಾಡ್ಕೊಂಡಿಲ್ಲ ಅಥವಾ ತುಂಬ ಗಟ್ಟಿಯಾಗಿನೂ ಮಾಡ್ಕೊಂಡಿಲ್ಲ. ಈ ಹದದಲ್ಲಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಎರಡು ಕಡೆನೂ ಲಾಕ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದ ನಂತರ ಬಿಟ್ಕೊಂಡು ಬಿಡುತ್ತೆ. ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸೌಟಲ್ಲೇ ಹಾಕ್ಕೊಂಡಿದ್ದೀನಲ್ಲ, ಈ ರೀತಿ ಒಂದು ಸೌಟ್ ಮೇಲ್ಗಡೆ ಮಾಡ್ಕೊಂಡಿರೋದನ್ನು ಈ ರೀತಿ ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ಉಲ್ಟಾ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಚೆನ್ನಾಗಿ ಕಾಯುತ್ತೆ. ಎಣ್ಣೆಗೆ ಹಾಕಿದ ನಂತರ ಕೂಡಲೇ ಮುಟ್ಟೋದಕ್ಕೆ ಹೋಗಬೇಡಿ. ಒಂದೇ ಸಲ 2 ಅಥವಾ 3 ಚಕ್ಲಿಯನ್ನು ಕಾಯಿಸ್ಕೊಳ್ಬೋದು, ಅಥವಾ ಒಂದನ್ನು ಕೂಡ ಮಾಡ್ಕೊಳ್ಬೋದು. ಈ ರೀತಿ ಫಸ್ಟ್ ಟೈಮ್ ಮಾಡೋದಾದರೆ ಒಂದೊಂದಾಗಿ ಮಾಡ್ಕೊಳ್ಳಿ, ತುಂಬ ಕಷ್ಟ ಆಗುತ್ತೆ ತೆಗಿಯೋದಕ್ಕೆಲ್ಲ. ಹಾಗಾಗಿ ನಾನಿಲ್ಲಿ ಒಂದೊಂದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಎಣ್ಣೆಲಿ ಹಾಕಿದ ನಂತರ ಗುಳ್ಳೆ ಗುಳ್ಳೆ ಆಗುತ್ತಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ಆದ ನಂತರ ಉಲ್ಟಾ ಹಾಕ್ಕೊಳ್ಳಿ. ನೋಡಿ ಎರಡು ಕಡೆ ಉಲ್ಟಾ ಹಾಕ್ಕೊಳ್ತಾ ಕಂಪ್ಲೀಟಾಗಿ ಆ ಗುಳ್ಳೆ ಅನ್ನೋದು ಕಮ್ಮಿ ಆಗ್ತಾ ಬರಬೇಕು. ನಂತರ ಎಣ್ಣೆಯಿಂದ ತೆಗಿಬೇಕಾಗತ್ತೆ. ನೋಡಿ ಈಗ ಎಣ್ಣೆಯಿಂದ ಗುಳ್ಳೆ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಇವಾಗ ಇದನ್ನು ತೆಗೆದೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಎಣ್ಣೆಯನ್ನು ಕೂಡ ಹೀರ್ಕೊಳ್ಳಲ್ಲ ಇದು. ಈ ರೀತಿ ಮಾಡಿದ್ರೆ ಈಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ತೆಗಿಯೋದಂತಲೂ ತೋರಿಸ್ದೆ. ಈ ರೀತಿ ಸೌಟಿಂದ ಈ ರೀತಿ ತೆಗೆದು ಹಾಕಿದರೆ ಆಯಿತು. ಒಂದು ಚೂರು ಕಟ್ಟಾಗಲ್ಲ ತೆಗಿಯುವಾಗಲೂ. ಎಣ್ಣೆಗೆ ಹಾಕಿದ ನಂತರ ತುಂಬಾ ಬಬಲ್ಸ್ ಬರುತ್ತೆ, ಅದು ಕಮ್ಮಿ ಆಗಬೇಕು. ಅಲ್ಲಿ ತನಕ ಹಾಗೆ ಬಿಟ್ಬಿಡಿ, ಮುಟ್ಟೋದಕ್ಕೆ ಹೋಗಬೇಡಿ. ಎಣ್ಣೆಗೆ ಹಾಕಿದ ನಂತರ ಗುಳ್ಳೆ ಎಲ್ಲ ಕಮ್ಮಿ ಆಗಬೇಕು. ಕಮ್ಮಿ ಆದ ನಂತರ ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ತುಂಬಾ ಸಾಫ್ಟ್ ಆಗಿಬಿಡತ್ತೆ. ಹಾಗೆ ಗರ್ಗರಿ ಆಗಿ ಬರಲ್ಲ. ಬೇಗನೆ ತೆಗ್ದುಬಿಟ್ರೆ ಎಣ್ಣೆಯಿಂದ ಬೇಗ ತೆಗೆದ್ರೆ ಗರ್ಗರಿಯಾಗಿ ಬರಲ್ಲ. ಸ್ವಲ್ಪ ಗರ್ಗರಿಯಾಗಿ ಬರಬೇಕಾದ್ರೆ ಕಂಪ್ಲೀಟಾಗಿ ಎಣ್ಣೆಯಲ್ಲಿರುವಂತಹ ಗುಳ್ಳೆ ಎಲ್ಲ ಕಮ್ಮಿ ಆಗಬೇಕು, ನಂತರನೇ ತೆಗಿಬೇಕಾಗತ್ತೆ. ನೋಡಿ ನಾನಿಲ್ಲಿ 2 ಚಕ್ಲಿನ ಹಾಕಿ ತೋರಿಸ್ತಾ ಇದ್ದೀನಿ. ದೊಡ್ಡ ಪಾತ್ರೆ ತೊಗೊಂಡಿದ್ರೆ 3-4 ಕೂಡ ಹಾಕ್ಕೊಳ್ಬೋದು. ಇದೇ ರೀತಿ ಎಲ್ಲವನ್ನ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬಾ ಗರಿಗರಿಯಾಗಿ ಬಂದಿದೆ, ತುಂಬಾ ರುಚಿಯಾಗಿರುತ್ತೆ. ಒಂದು ತಿಂದರೆ ಇನ್ನೊಂದು ತಿನ್ನಬೇಕಂತ ಅನಿಸುತ್ತೆ. ನಾನು ತೊಗೊಂಡಂಥ ಮೆಷರ್ಮೆಂಟಲ್ಲಿ ಸುಮಾರು 15ರಿಂದ 20 ಚಕ್ಲಿಯನ್ನು ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿನೂ ಮಾಡ್ಕೊಳ್ಬೋದು. ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನೋದಕ್ಕೂ ಹಾಗೆ ತುಂಬಾ ರುಚಿಯಾಗಿ ಬಂದಿದೆ. ನಾನು ಬೆಣ್ಣೆನ ಹಾಕ್ಕೊಂಡಿರೋದ್ರಿಂದ ಬೇಕರಿಯಲ್ಲಿ ಸಿಗುವಂತಹ ಬೆಣ್ಣೆ ಮುರ್ಕ್ ಥರನೇ ಇದೆ ಇದು. ರುಚಿಯಂತೂ ತುಂಬಾ ಅದ್ಭುತವಾಗಿದೆ. ಒಂದು ಸಲ ಇದನ್ನು ಮಾಡಿಕೊಂಡ್ರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಇದೇ ಹಿಟ್ಟಲ್ಲಿ ನೀವು ಬೆಣ್ಣೆ ಮುರ್ಕನ್ನು ಕೂಡ ಮಾಡ್ಕೊಳ್ಬೋದು. ಈ ರೀತಿ ಶೇಪ್ ಮಾಡ್ಕೊಳ್ಬೇಕಂತಿಲ್ಲ, ಚಕ್ಲಿ ಶೇಪಲ್ಲಿ ಡೈರೆಕ್ಟಾಗಿ ಎಣ್ಣೆಗೆ ಕಡ್ಡಿ ರೀತಿನೂ ಬಿಟ್ಕೊಳ್ಬೋದು. ಸುಮಾರು 1 ತಿಂಗಳ ತನಕ ಇಟ್ಟರು ಇದು ಹಾಳಾಗಲ್ಲ. ನೋಡಿ ಯಾವ ರೀತಿ ಕೂಡಲೇ ಪುಡಿ ಪುಡಿ ಆಯಿತು. ಹಾಗೆ ಬಾಯಲ್ಲಿಟ್ಟರು ಕೂಡ ಹಾಗೆ ಕರ್ಗಿ ಹೋಗಿಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಬಾಯಲ್ಲಿ ಹಲ್ಲಿಲ್ಲದಿದ್ದವ್ರು ಕೂಡ ಇದನ್ನು ತಿನ್ಬೋದು, ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಅಕ್ಕಿ ಹಿಟ್ಟಿನ ಗರಿಗರಿಯಾದ ಚಕ್ಲಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ. ಈಗ ಉದ್ದಿನ ಬೇಳೆಯನ್ನು ಬಳಸ್ಕೊಂಡು ಮಾಡುವಂತಹ ಒಂದು ಅದ್ಭುತವಾದ ಗರಿಗರಿಯಾದ ಚಕ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಚಕ್ಲಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸುಮಾರು 1/4 ಕಪ್ ಆಗೋಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಇದನ್ನು ಒಂದು 2 ನಿಮಿಷದ ತನಕ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಜಾಸ್ತಿ ಹೊತ್ತೇನು ಹುರ್ಕೊಳ್ಬೇಕಂತೇನಿಲ್ಲ, ಜಾಸ್ತಿ ಕಲರ್ ಚೇಂಜ್ ಆಗಬೇಕಂತನೂ ಏನಿಲ್ಲ. ಮೀಡಿಯಂ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಒಳ್ಳೆ ಘಮ ಬರೋ ತನಕ ಹುರ್ಕೊಂಡ್ರೆ ಆಯಿತು. ನೋಡಿ ಇದೀಗ ಕಂಪ್ಲೀಟಾಗಿ ಹುರ್ಕೊಂಡಿದ್ದಾಗಿದೆ. ಇದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ ಇಳಿಸಿ. ಹಾಗೆ ಇನ್ನೊಂದು ಮಿಕ್ಸಿ ಜಾರ್ಗೆ ಸುಮಾರು 1/4 ಕಪ್ ಆಗೋಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿ ಅಂತೀವಲ್ಲ, ಚಟ್ನಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ, ಅದನ್ನು ತೊಗೊಂಡಿದ್ದೀನಿ.
ಇದನ್ನು ನಯವಾಗಿ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ನಯವಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಈ ಹುರ್ಗಡ್ಲೆ ಪೌಡ್ರಲ್ಲೂ ಕೂಡ ಸ್ವಲ್ಪ ತರ್ತರಿ ಎಲ್ಲ ಹಾಗೆ ಇದ್ದೇ ಇರುತ್ತೆ. ಇದನ್ನು ಒಂದು ಸ್ವಲ್ಪ ಜರಡಿ ಹಿಡ್ಕೊಂಡ್ರೆ ತರ್ತರಿ ಎಲ್ಲ ಮೇಲ್ಗಡೆ ಬರುತ್ತೆ. ನಯವಾಗಿರೋಂಥ ಪೌಡ್ರನ್ನೇ ನಾವು ಉಪಯೋಗಿಸ್ಕೊಳ್ಬೇಕಾಗತ್ತೆ ಚಕ್ಲಿ ಮಾಡ್ಕೊಳ್ಳೋದಕ್ಕೆ. ತರ್ತರಿ ಎಲ್ಲ ಇರಬಾರ್ದು. ನೋಡಿ ಇದೀಗ ನಯವಾಗಿರೋಂಥ ಪೌಡ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಅದೇ ಮಿಕ್ಸಿ ಜಾರಿಗೆ ತಣ್ಣಗಾಗೋದಕ್ಕಿಟ್ಟಂತಹ ಉದ್ದಿನ ಕಾಳನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಹಾಗೆ ನಯವಾಗಿ ಆದಷ್ಟು ನಯವಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಯವಾಗಿರೋಂಥ ಪೌಡ್ರ್ ಇದೀಗ ರೆಡಿಯಾಗಿದೆ. ರೆಡಿ ಮಾಡ್ಕೊಂಡಂತಹ ಈ ಉದ್ದಿನಕಾಳು ಪೌಡ್ರನ್ನ ಕೂಡ ಒಂದ್ಸಲ ಜರಡಿ ಹಿಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇದರಲ್ಲೂ ಕೂಡ ಹಾಗೆ ಸ್ವಲ್ಪ ತರ್ತರಿ ಎಲ್ಲ ಹಾಗೆ ಉಳಿದಿರುತ್ತೆ. ನಯವಾಗಿರುವಂಥ ಪೌಡ್ರನ್ನ ಉಪಯೋಗಿಸ್ಕೊಂಡು ತರ್ತರಿಯನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಯಾಕೆಂದರೆ ಇದೆಲ್ಲ ಉಪಯೋಗಿಸ್ಕೊಂಡ್ರೆ ತರ್ತರಿ ಚಕ್ಲಿ ಪರ್ಫೆಕ್ಟಾಗಿ ಬರಲ್ಲ. ಹಾಗಾಗಿ ನಯವಾಗಿರೋಂಥ ಪೌಡ್ರನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದೀಗ ನಾನು ಇದಕ್ಕೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನೀವು 1 ಕೆ ಜಿ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡ್ರೆ 1/4 ಕೆ ಜಿ ಆಗೋಷ್ಟು ಉದ್ದಿನಕಾಳು ಹಾಗೆ 1/4 ಕೆ ಜಿ ಆಗೋಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ತೊಗೊಳ್ಬೇಕಾಗತ್ತೆ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಸುಮಾರು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಇಂಗನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊಂಡಿದ್ದೀನಿ. ಖಾರ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 5 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊಳ್ಬೇಕಾಗತ್ತೆ. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಗರಿಗರಿಯಾಗಿರುವಂಥ ಚಕ್ಲಿಯನ್ನು ಮಾಡ್ಕೊಳ್ಬೋದು. ತುಪ್ಪ ಬದಲಿಗೆ ನೀವು ಬೆಣ್ಣೆಯನ್ನು ಕೂಡ ಬಿಸಿ ಮಾಡಿ ಹಾಕ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. 5 ಟೇಬಲ್ ಸ್ಪೂನ್ ಅಂತೂ ಹಾಕ್ಕೊಳ್ಳೇಬೇಕಾಗತ್ತೆ ತುಪ್ಪ. ತುಪ್ಪ ಇಲ್ಲದಿದ್ದರೆ ಅಥವಾ ಬೆಣ್ಣೆ ಕೂಡ ಇಲ್ಲದಿದ್ದರೆ ಎಣ್ಣೆ ಕೂಡ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಬೋದು. ಇವಿಷ್ಟನ್ನು ಹಾಕ್ಕೊಂಡ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಅಥವಾ ಸ್ಪೂನಿನ ಸಹಾಯದಿಂದ ಕೈಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ತುಪ್ಪ ಎಲ್ಲದ ಕಡೆ. ಈ ರೀತಿ ಕೈಲಿ ಚೆನ್ನಾಗಿ ಕಲಿಸ್ಕೊಂಡ ನಂತರ ನಿಮಗೆ ಗೊತ್ತಾಗುತ್ತೆ ತುಪ್ಪ ಕಮ್ಮಿ ಆಯಿತು ಅಥವಾ ಇನ್ನೂ ಹಾಕ್ಕೊಳ್ಬೇಕಾ ಬೇಡವಾ ಅಂತ. ಒಂದು ಮುಷ್ಟಿ ಈ ರೀತಿ ಹಿಟ್ಟನ್ನು ಹಿಡಿದು ನೋಡಿದ್ರೆ ಉಂಡೆ ಆಗಬೇಕು, ಒಡೆದು ಹೋಗಬೇಕು. ಈ ರೀತಿ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಬೋದು. ಇದಕ್ಕೆ ಈಗ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಬಿಸಿಯಾಗಿರುವಂತಹ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುಟ್ಟೋದಕ್ಕಾಗಲ್ಲ. ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಬೋದು. ಸ್ವಲ್ಪ ತಣ್ಣಗಾದ ನಂತರ ನೋಡಿ ಕೈಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದೇ ಸಲ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಈ ರೀತಿ ನಾದ್ಕೊಳ್ತಾ ಬರಬೇಕಾಗತ್ತೆ. ನೋಡಿ ಈ ರೀತಿ ಸಾಫ್ಟ್ ಆಗಿರೋಂಥ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಹಿಟ್ಟನ್ನು ಕಲಿಸ್ಕೊಡುವಾಗ ನೋಡಿ ಇದೇ ಹದದಲ್ಲಿ ಕಲಿಸ್ಕೊಳ್ಬೇಕಾಗತ್ತೆ. ತುಂಬ ನೀರಾಗಿ ಮಾಡಿಕೊಂಡ್ರೆ ಚಕ್ಲಿ ಮಾಡ್ಕೊಳ್ಳುವಾಗ ಚಕ್ಲಿ ಕಟ್ಟಾಗುತ್ತೆ. ಹಾಗೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೂ ಕೂಡ ಹಾಗೆ ತುಂಬ ಗಟ್ಟಿಯಾಗಿ ಚಕ್ಲಿ ಮಾಡ್ಕೊಳ್ಬೇಕಾಗತ್ತೆ. ಇದೇ ಹದದಲ್ಲಿ ಪರ್ಫೆಕ್ಟಾಗಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಚಕ್ಲಿ ಅನ್ನೋದು ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಇದನ್ನು ಈ ರೀತಿ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ ನಾನು ಇವಾಗ. ಈ ರೀತಿ ಮಾಡಿಕೊಂಡ್ರೆ ಚಕ್ಲಿ ಪ್ರೆಸರಿಗೆ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದನ್ನು ರೆಡಿ ಮಾಡ್ಕೊಂಡು ಒಂದು ಬಟ್ಟೆ ಮುಚ್ಚಿಡ್ತಾ ಇದ್ದೀನಿ. ಇದು ಈ ರೀತಿ ಬಟ್ಟೆ ಮುಚ್ಚಿಟ್ರೆ ಡ್ರೈ ಆಗಲ್ಲ. ಡ್ರೈ ಆಗೋದಕ್ಕೆ ಬಿಡಬಾರ್ದು. ಹಾಗೆ ಒಂದು ಚಕ್ಲಿ ಪ್ರೆಸರಿಗೆ ಎಣ್ಣೆಯನ್ನು ಸವರಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆ ಸವರ್ಕೊಂಡು ಹಾಕ್ಕೊಂಡ್ರೆ ಹಿಟ್ಟು ಅಂಟ್ಕೊಳ್ಳಲ್ಲ, ತುಂಬ ಈಸಿಯಾಗಿ ಇಳ್ಕೊಂಡು ಬರುತ್ತೆ. ಈ ರೀತಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಂತಹ ಹಿಟ್ಟನ್ನು ಇದರೊಳಗೆ ಹಾಕಿಬಿಟ್ಟು ಇದನ್ನು ಕ್ಲೋಸ್ ಮಾಡಿಕೊಂಡು ಚಕ್ಲಿ ಪ್ರೆಸರನ್ನು ಇದನ್ನು ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವೊಂದು ಬಟರ್ ಶೀಟ್ ಮೇಲ್ಗಡೆ ಮಾಡ್ಕೊಳ್ಬೋದು ಅಥವಾ ಬಾಳೆ ಎಲೆ ಮೇಲ್ಗಡೆ ಕೂಡ ಮಾಡ್ಕೊಳ್ಬೋದು ಚಕ್ಲಿಯನ್ನು, ಅಥವಾ ಬಟ್ಲು ಮೇಲ್ಗಡೆ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ನಂತರ ಈ ರೀತಿ ಚಕ್ಲಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ನಂತರ ಎರಡೂ ಕಡೆ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಟೈಟಾಗಿ ನಿಲ್ಲುತ್ತೆ. ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡ್ರೆ ಹರಡ್ಕೊಂಡು ಬಿಡುತ್ತೆ. ಇದೇ ರೀತಿ ಎಲ್ಲವನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ಒಂದು ಸಲ 4-5 ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಳ್ಬೋದು. ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ನೀವು. ನಿಮ್ಗೆ ಇಷ್ಟ ಬಂದಂಥ ಸೈಜಲ್ಲಿ ಇದನ್ನು ಚಿಕ್ಕದು ಅಥವಾ ದೊಡ್ಡದಾಗಿಯೂ ಕೂಡ ಮಾಡ್ಕೊಳ್ಬೋದು. ಎರಡು ಕಡೆ ಚೆನ್ನಾಗಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡ್ರೆ ಎಣ್ಣೆಲೆ ಬೇಗ ಹರಡ್ಕೊಂಡು ಬಿಡುತ್ತೆ. ಚೆನ್ನಾಗಿ ಇದನ್ನು ಎರಡೂ ಕಡೆ ನೀಟಾಗಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಒಂದು ಚೂರು ಕಟ್ಟಾಗ್ತಾ ಇಲ್ಲ. ಹಿಟ್ಟನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಮಾಡಿಕೊಂಡ್ರೆ ಎಣ್ಣೆಗೆ ಹಾಕಿದರೂ ಕೂಡ ಹರಡ್ಕೊಳ್ಳಲ್ಲ. ನೋಡಿ ಎರಡೂ ಕಡೆ ಚೆನ್ನಾಗಿ ಲಾಕ್ ಮಾಡ್ಕೊಂಡಿದ್ದಾಗಿದೆ. ಎಲ್ಲವನ್ನು ರೆಡಿ ಮಾಡಿಕೊಂಡು ಎಣ್ಣೆಯನ್ನು ಕೂಡ ಚೆನ್ನಾಗಿ ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ನಾನು. ನೀವು ಚಕ್ಲಿನ ಫಸ್ಟ್ ಟೈಮ್ ಮಾಡ್ತಾಯಿದ್ದು ಎಣ್ಣೆಗೆ ಚಕ್ಲಿನ ಬಿಡೋದಕ್ಕೆ ಕಷ್ಟ ಅನಿಸಿದ್ರೆ ಈ ಥರ ಮಾಡ್ಕೊಳ್ಬೋದು. ಒಂದು ಸೌಟಿನ ಮೇಲ್ಗಡೆ ನೋಡಿ ಈ ರೀತಿ ಚಕ್ಲಿನ ಹಾಕ್ಕೊಳ್ಬೋದು. ಈ ರೀತಿ ಮಾಡಿಬಿಟ್ಟು ಡೈರೆಕ್ಟಾಗಿ ಸೌಟನ್ನು ಎಣ್ಣೆಗೆ ಹಾಕಿದ್ರೆ ಆಯಿತು. ಆವಾಗ ಈಸಿಯಾಗಿ ಚಕ್ಲಿಯನ್ನು ರೆಡಿ ಮಾಡ್ಕೊಳ್ಬೋದು. ಹಾಕೋದಕ್ಕೆ ಕಷ್ಟ ಆಗಲ್ಲ. ಎರಡು ಕಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಚಕ್ಲಿಯನ್ನು ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಈ ರೀತಿ ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಇಳ್ಕೊಂಡು ಬಂದಿದೆ. ಕೈಯಲ್ಲೂ ಕೂಡ ಹಾಕ್ಕೊಳ್ಬೋದು. ನೋಡಿ ಈ ರೀತಿ ಕೈಯಲ್ಲಿ ಕೂಡ ತೆಗೆದು ಹಾಕ್ಕೊಳ್ಬೋದು. ಇದು ಕೂಡ ಈಸಿ ಆಗುತ್ತೆ.
ಇದನ್ನು ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು, ಕೂಡಲೇ ತೆಗಿಯೋದಕ್ಕೆ ಹೋಗಬಾರ್ದು. ನೋಡಿ ಈಗ ಎಣ್ಣೆಗೆ ಹಾಕಿದ ನಂತರ ತುಂಬ ನೊರೆ ನೊರೆ ಅಥವಾ ಗುಳ್ಳೆ ಗುಳ್ಳೆ ರೀತಿ ಬರ್ತಾ ಇದೆ. ಎಣ್ಣೆಗೆ ಹಾಕಿದಾಗ ನೋಡಿ ಈ ರೀತಿ ತುಂಬ ನೊರೆ ನೊರೆಯಾಗಿ ಗುಳ್ಳೆ ಗುಳ್ಳೆ ಬರ್ತಾ ಇದೆ. ಸ್ವಲ್ಪ ಹೊತ್ತಿನ ನಂತರ ಅದಾಗಿ ಕಮ್ಮಿ ಆಗುತ್ತೆ. ಅದು ಚೆನ್ನಾಗಿ ಕಾಯಬೇಕು. ನೀವು ಹಾಕಿ ಕೂಡಲೇ ಇದನ್ನು ಉಲ್ಟಾ ಹಾಕೋದಕ್ಕೂ ಹೋಗಬೇಡಿ. ಸ್ವಲ್ಪ ಹೊತ್ತಿನ ನಂತರ ಇದನ್ನು ಉಲ್ಟಾ ಹಾಕ್ಕೊಳ್ಳಿ, ಆವಾಗ ಗಟ್ಟಿಯಾಗುತ್ತೆ. ಎರಡೂ ಕಡೆ ಚೆನ್ನಾಗಿ ಕಾಯ್ಕೊಳ್ಬೇಕು. ಎರಡೂ ಕಡೆ ಚೆನ್ನಾಗಿ ಕಾದ ನಂತರ ಇದನ್ನು ತೆಗಿಬೇಕಾಗತ್ತೆ. ನೋಡಿ ಈಗ ಎಣ್ಣೆಯಲ್ಲಿರುವಂಥ ಗುಳ್ಳೆ ಕೂಡ ಕಮ್ಮಿ ಆಗ್ತಾ ಇದೆ. ಈ ಹಂತದಲ್ಲಿ ಇದನ್ನು ಈಗ ನಾನು ತೆಗಿತಾ ಇದ್ದೀನಿ. ಎರಡೂ ಕಡೆ ಉಲ್ಟಾ ಪಲ್ಟಾ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದಾಗಿದೆ. ನೊರೆ ಕೂಡ ಕಮ್ಮಿಯಾಗಿದೆ. ಈ ರೀತಿ ಮಾಡಿಕೊಂಡ್ರೆ ನೀವು ಗರ್ಗರಿಯಾದ ಚಕ್ಲಿನ ಮಾಡ್ಕೊಳ್ಬೋದು. ಕೂಡಲೇ ಎಣ್ಣೆಯಿಂದ ತೆಗೆದುಬಿಟ್ರೆ ತುಂಬ ಗರ್ಗರಿಯಾಗಿ ಬರಲ್ಲ, ಸಾಫ್ಟ್ ಆಗಿಬಿಡುತ್ತೆ. ಇದನ್ನು ನೀವು ತಿಂಗ್ಳುಗಟ್ಟಲೆ ಇಟ್ಟರೂ ಕೂಡ ಗರ್ಗರಿಯಾಗಿಯೇ ಇರುತ್ತೆ. ನೋಡಿ ಎಣ್ಣೆಯಿಂದ ತೆಗೆದೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಉಳಿದಂಥ ಚಕ್ಲಿನ ಕೂಡ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಮಾಡ್ಕೊಳ್ಳಿ. ಕೈಯಲ್ಲಿ ಹಾಕೋದು ಕಷ್ಟ ಅನಿಸಿದ್ರೆ ನಾನು ತೋರಿಸಿದಂಥ ವಿಧಾನದಲ್ಲಿ ಸೌಟಲ್ಲಿ ಕೂಡ ಹಾಕ್ಕೊಳ್ಬೋದು. ಅದು ಕೂಡ ತುಂಬ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು ಚಕ್ಲಿಯನ್ನು. ಹಾಕಿದ ಕೂಡಲೇ ನೋಡಿ ತುಂಬ ನೊರೆ ಬರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಅದಾಗಿ ಕಮ್ಮಿ ಆಗುತ್ತೆ. ನಂತರನೇ ಇದನ್ನು ಎಣ್ಣೆಯಿಂದ ತೆಗಿಬೇಕು, ಕೂಡಲೇ ತೆಗಿಯೋದಕ್ಕೆ ಹೋಗಬೇಡಿ. ಕೇವಲ 10 ನಿಮಿಷದಲ್ಲಿ ಈ ಗರಿ ಗರಿ ಆಗಿರುವಂಥ ಚಕ್ಲಿಯನ್ನು ಯಾರು ಬೇಕಾದರೂ ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಳ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ಸ್ನ್ಯಾಕ್ಸ್ ತಿನ್ನಬೇಕಂತ ಮನಸ್ಸಾದಾಗ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಖಾರ ಬೇಡ ಅಂತಿದ್ರೆ ಖಾರವನ್ನು ಸ್ಕಿಪ್ ಮಾಡ್ಕೊಳ್ಬೋದು, ಹಾಗೆಯೇ ಮಾಡ್ಕೊಳ್ಬೋದು. ನೋಡಿ ಒಂದು ಚಕ್ಲಿನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಕೈಯಲ್ಲಿ ಮುಟ್ಟಿದ್ರೆ ಪುಡಿ ಪುಡಿ ಆಗಿಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಕರ್ಗೆ ಹೋಗಿಬಿಡುತ್ತೆ. ಇದು 10 ನಿಮಿಷದಲ್ಲಿ ಮಾಡ್ಬೋದಾದಂತಹ ಅವಲಕ್ಕಿಯ ಒಂದು ಅದ್ಭುತವಾದ ಚಕ್ಲಿ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು, ಇದಕ್ಕೆ ಏನಾದರೂ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ. ಸುಮಾರು ಅರ್ಧ ಕಪ್ ಆಗೋಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ನಯವಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಜರಡಿ ಹಿಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇದರಲ್ಲಿ ಸ್ವಲ್ಪ ತರ್ತರಿ ಬೇಳೆಕಾಳೆಲ್ಲ ಹಾಗೆ ಉಳಿದಿರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಜರಡಿ ಹಿಡ್ಕೊಂಡ್ರೆ ನಯವಾಗಿರುವಂಥ ಪೌಡ್ರ್ ಸಿಗುತ್ತೆ. ನಯವಾಗಿರುವಂಥ ಪೌಡ್ರನ್ನೇ ಚಕ್ಲಿ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬೇಕಾಗತ್ತೆ. ನೋಡಿ ಇದೀಗ ತರ್ತರಿ ಎಲ್ಲ ಹಾಗೆ ಉಳಿದಿದೆ, ಇದನ್ನು ತಗೊಳ್ತಾ ಇಲ್ಲ. ಇವಾಗ ಅದನ್ನು ಸೈಡಲ್ಲಿಟ್ಟು ನಾನಿಲ್ಲಿ ಸುಮಾರು 3/4 ಕಪ್ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಆದಷ್ಟು ಗಟ್ಟಿ ಅವಲಕ್ಕಿನೇ ತೊಗೊಳ್ಳಿ, ಪೇಪರ್ ಅವಲಕ್ಕಿ ಬೇಡ. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎರಡು ನಿಮಿಷದ ತನಕ ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾಗಿದೆ. ನೋಡಿ ಕೈಯಲ್ಲಿ ಮುಟ್ಟು ನೋಡಿದ್ರೆ ಕಟ್ ಆಗ್ತಾ ಇದೆ. ಈ ರೀತಿ ಆದರೆ ಕರೆಕ್ಟಾಗಿ ಡ್ರೈ ರೋಸ್ಟ್ ಆಗಿದೆ ಅಂತ. ಇವಾಗ ಅದನ್ನು ಕೂಡ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ ಸ್ವಲ್ಪ ತಣ್ಣಗಾಗಬೇಕು. ಗ್ಯಾಸ್ ಫ್ಲೇಮಿಂದ ಇಳಿಸಿದ ಕೂಡಲೇ ತಣ್ಣಗಾಗುತ್ತೆ. ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ನಯವಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಯವಾಗಿ ಇದನ್ನು ಪೌಡ್ರ್ ಮಾಡಿಕೊಂಡು ತಗೊಳ್ಳಿ. ಈ ಅವಲಕ್ಕಿ ಪೌಡ್ರಲ್ಲಿ ಸ್ವಲ್ಪ ತರ್ತರಿ ಎಲ್ಲ ಹಾಗೆ ಉಳಿದಿರುತ್ತೆ. ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಜರಡಿ ಹಿಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಜರಡಿ ಹಿಡ್ಕೊಂಡ್ರೆ ತರ್ತರಿ ಎಲ್ಲ ಮೇಲೆ ಉಳಿಯುತ್ತೆ. ನಯವಾಗಿರುವಂಥ ಪೌಡ್ರ್ ಮಾತ್ರ ಸಿಗುತ್ತೆ. ನೋಡಿ ಈಗ ತರ್ತರಿಯನ್ನು ನಾನು ಉಪಯೋಗಿಸ್ತಾ ಇಲ್ಲ. ನಯವಾಗಿರುವಂಥ 2 ಪೌಡ್ರು ರೆಡಿಯಾಗಿದೆ. ಇದಕ್ಕೆ ನಾನು ಸುಮಾರು 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಹುರಿಗಡಲೆ, 3/4 ಕಪ್ ಅವಲಕ್ಕಿ, 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನು ಓಂ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಿಷ್ಟು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಕಿದ ನಂತರ ಇದಕ್ಕೆ ನಾನು ಬೆಣ್ಣೆಯನ್ನು ಕರಗಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆಯನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಬಿಸಿ ಮಾಡ್ಕೊಂಡ ನಂತರ ರೆಡಿ ಮಾಡ್ಕೊಂಡಂತಹ ಡ್ರೈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದಕ್ಕೆ ಇದನ್ನು ಹಾಕ್ಕೊಳ್ಬೇಕು. ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆಯನ್ನು ಚೆನ್ನಾಗಿ ಕರಗಿಸ್ಕೊಂಡೇ ಹಾಕ್ಕೊಳ್ಬೇಕು. ಚೆನ್ನಾಗಿ ಬಿಸಿಯಾಗಿರುವಂತಹ ಬೆಣ್ಣೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ ತುಂಬ ಬಿಸಿ ಇದೆ. ಇದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಸ್ಪೂನಿನ ಸಹಾಯದಿಂದ ಕಲಿಸ್ಕೊಳ್ಬೋದು ಅಥವಾ ಕೈಯಿಂದ ಕೂಡ ಈ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಬೆಣ್ಣೆ ಅನ್ನೋದು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಈ ಒಣ ಹಿಟ್ಟಿಗೆ. ಈ ರೀತಿ ಬೆಣ್ಣೆನ ಹಾಕಿದ ನಂತರ ಚೆನ್ನಾಗಿ ಕೈಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಬೆಣ್ಣೆ ಅನ್ನೋದು ಚೆನ್ನಾಗಿ ಒಣ ಹಿಟ್ಟಿಗೆಲ್ಲ ತಾಗುತ್ತೆ. ನೋಡಿ ಈ ರೀತಿ ಒಂದು ಮುಷ್ಟಿ ಮಾಡಿ ನೋಡ್ತಾ ಇದ್ದೀನಿ. ಹಿಟ್ಟನ್ನು ಒಂದು ಉಂಡೆ ರೀತಿ ಆಗ್ತಾ ಇದೆ. ಪ್ರೆಸ್ ಮಾಡಿದ್ರೆ ಒಡೆದು ಹೋಗ್ತಾ ಇದೆ. ಇದೀಗ ಕರೆಕ್ಟಾಗಿ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಅಂತ. ಇನ್ ಕೇಸ್ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೆಣ್ಣೆಯನ್ನು ಕರಗಿಸಿ ಹಾಕ್ಕೊಳ್ಬೋದು. ಈ ರೀತಿ ಆಗಬೇಕು. ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ಹದವಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಜಾಸ್ತಿ ನೀರನ್ನು ಒಂದೇ ಸಲ ಹಾಕ್ಕೊಂಡ್ರೆ ತುಂಬ ನೀರಾಗಿಬಿಡುತ್ತೆ. ತುಂಬ ನೀರಾಗಿಯೂ ಮಾಡ್ಕೊಳ್ಬಾರ್ದು ಅಥವಾ ತುಂಬ ಗಟ್ಟಿಯಾಗಿಯೂ ಮಾಡ್ಕೊಳ್ಳಿಕ್ಕಿಲ್ಲ. ಹದವಾಗಿ ಇದನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ನೋಡಿ ಈ ರೀತಿ ಒಂದು ಮುದ್ದೆ ರೀತಿ ಆಗ್ತಾ ಇದೆ. ಈ ರೀತಿ ಚೆನ್ನಾಗಿ ಇದನ್ನು ನಾದ್ಕೊಳ್ತಾ
ಮುದ್ದೆ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆದರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ನೋಡಿ ಈ ಹದದಲ್ಲಿ ಇರಬೇಕು. ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಗಟ್ಟಿಯಾಗಿಯೂ ಇಲ್ಲ ಅಥವಾ ತುಂಬ ನೀರಾಗಿಯೂ ಇಲ್ಲ. ಈ ರೀತಿ ಇದೆ. ಇದೀಗ ರೆಡಿಯಾಗಿದೆ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟು. ಈಗ ನಾನು ಚಕ್ಲಿ ಮಾಡ್ಕೊಳ್ಳೋಂತಹ ಅಚ್ಚಿಗೆ ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಸವರಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಸವರಿಟ್ಕೊಳ್ಳಿ. ನಂತರ ಇದೀಗ ರೆಡಿ ಮಾಡ್ಕೊಂಡಂತಹ ಮಿಶ್ರಣವನ್ನು ಇದರೊಳಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಉಂಡೆಯಾಗಿ ಮಾಡಿಕೊಂಡು ಸಿಲಿಂಡರ್ ಶೇಪಲ್ಲಿ ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಡೆ ಎಣ್ಣೆಯನ್ನು ಕೂಡ ಚೆನ್ನಾಗಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಿರ್ಬೋದು, ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡ ನಂತರ ಚಕ್ಲಿನ ಇದಕ್ಕೆ ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಬೆಣ್ಣೆ ಮುರುಕು ರೀತಿ ಶೇಪನ್ನು ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ಚಕ್ಲಿಯನ್ನು ಮಾಡ್ಕೊಳ್ಬೋದು ಅಥವಾ ಚಿಕ್ಕದಾಗಿನೂ ಡೈರೆಕ್ಟಾಗಿಯೂ ಎಣ್ಣೆಗೆ ಬಿಟ್ಕೊಳ್ಬೋದು. ಅಥವಾ ಈ ಚಕ್ಲಿ ಹಿಟ್ಟಿಂದ ಚಿಕ್ಕ ಚಿಕ್ಕ ಚಕ್ಲಿ ಶೇಪಲ್ಲಿ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೋದು. ಅಥವಾ ಈ ರೀತಿಯಾಗಿಯೂ ಮಾಡ್ಕೊಳ್ಬೋದು. ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಬೇಗನೆ ಆಗುತ್ತೆ, ಕ್ವಿಕ್ಕಾಗಿ ಇದನ್ನು ಮಾಡ್ಕೊಳ್ಬೋದು. ಇದೀಗ ಎಣ್ಣೆಯಲ್ಲಿ ಚೆನ್ನಾಗಿ ಕಾಯಬೇಕಾಗತ್ತೆ. ನೋಡಿ ಎಷ್ಟು ಬಬಲ್ಸ್ ಬರ್ತಾ ಇದೆ, ಈ ರೀತಿ ಗುಳ್ಳೆ ಗುಳ್ಳೆ ಬರ್ತಾ ಇದೆ. ಈ ರೀತಿ ಗುಳ್ಳೆ ಗುಳ್ಳೆ ಬಂದು ಸ್ವಲ್ಪ ಕಮ್ಮಿ ಆದ ನಂತರ ಇದನ್ನು ಉಲ್ಟಾ ಹಾಕ್ಕೊಳ್ಬೋದು. ಕೂಡಲೇ ಇದನ್ನು ತೆಗಿಯೋದಕ್ಕೆ ಹೋಗಬೇಡಿ, ಆವಾಗ ಇದು ಕಟ್ಟಾಗತ್ತೆ. ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಕೂಡಲೇ ತೆಗಿಲಿಕ್ಕೆ ಹೋಗಬಾರ್ದು. ಕಂಪ್ಲೀಟಾಗಿ ಈ ಗುಳ್ಳೆ ಅನ್ನೋದು ಎಣ್ಣೆಯಲ್ಲಿರುವಂಥ ಈ ಬಬಲ್ಸ್ ಎಲ್ಲ ಕಮ್ಮಿ ಆದ ನಂತರ ಇದನ್ನು ಉಲ್ಟಾ ಹಾಕ್ಕೊಂಡ್ರೆ ಗರಿಗರಿಯಾಗಿರುತ್ತೆ. ನೋಡಿ ಈಗ ಸ್ವಲ್ಪ ಗುಳ್ಳೆ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಹಂತದಲ್ಲಿ ಇದನ್ನು ಉಲ್ಟಾ ಹಾಕ್ಕೊಂಡು ಇನ್ನೊಂದು ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಬೋದು. ನೋಡಿ ಈ ರೀತಿ ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಉಲ್ಟಾ ಹಾಕ್ಕೊಂಡು ಇನ್ನೊಂದು ಕಡೆ ಚೆನ್ನಾಗಿ ಕಾಯಿಸ್ಕೊಂಡು ಕಂಪ್ಲೀಟಾಗಿ ಎಣ್ಣೆಯಲ್ಲಿರುವಂಥ ಗುಳ್ಳೆ ಎಲ್ಲ ಕಮ್ಮಿ ಆದ ನಂತರ ಎಣ್ಣೆಯಿಂದ ತೆಗಿಬೋದು. ಇದೀಗ ನಾನು ತೆಗಿತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಕಾಯಬೇಕಾಗತ್ತೆ. ಇಷ್ಟೊತ್ತಕ್ಕಾದರೆ ನೋಡಿ ಇದೀಗ ಎಣ್ಣೆಯಲ್ಲಿರುವಂಥ ಗುಳ್ಳೆ ಎಲ್ಲ ಕಮ್ಮಿ ಆಗಿದೆ. ಇವಾಗ ಇದನ್ನು ತೆಗೆದೊಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪ್ಲೇಟಿಗೆ ಟಿಶ್ಯೂ ಪೇಪರನ್ನು ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಇದ್ದರೆ ಹೀರ್ಕೊಳ್ಳುತ್ತೆ. ನೋಡಿ ಇನ್ನೊಂದು ಸಲ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ಬೇಗನೆ ಮಾಡ್ಕೊಳ್ಬೋದು. ಇಲ್ಲಾಂದರೆ ಚಿಕ್ಕ ಚಿಕ್ಕ ಶೇಪ್ ಮಾಡಿ ಚಕ್ಲಿ ಶೇಪಲ್ಲಿ ಮಾಡಿಬಿಟ್ಟು ಕೂಡ ಎಣ್ಣೆಗೆ ಹಾಕ್ಕೊಂಡು ಕಾಯಿಸ್ಕೊಳ್ಬೋದು. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದಾದರೆ ಇನ್ನೂ ಬೇಗನೆ ಆಗುತ್ತೆ. ನೋಡಿ ಇದು ಕೂಡ ಚೆನ್ನಾಗಿ ಕಾದಿದೆ. ಚೆನ್ನಾಗಿ ಕಾದ ನಂತರ ಎಣ್ಣೆಯಿಂದ ತಕ್ಕೊಳ್ಬೋದು. ನೋಡಿ ಕಲರ್ ಕಾಣಿಸ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬಾ ಗರಿಗರಿಯಾಗಿರುತ್ತೆ, ತುಂಬಾ ರುಚಿಯಾಗಿಯೂ ಇರುತ್ತೆ. ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಇದನ್ನು ನೀವು ಹಬ್ಬದ ಸಂದರ್ಭದಲ್ಲಿ ಮಾಡ್ಕೊಳ್ಬೋದು ಅಥವಾ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಏನಾದರೂ ಬೇಕಂತಿದ್ರೆ ಈ ರೀತಿ ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ಬೋದು. ಇದನ್ನು ಡಬ್ಬಿಯಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳ ತನಕ ಇಟ್ಟರು ಕೆಡಲ್ಲ. ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ, ಗರಿಗರಿಯಾಗಿಯೂ ಇರುತ್ತೆ. ನೋಡಿ ಕ್ವಿಕ್ಕಾಗಿ ಸಿಂಪಲಾಗಿ ಅವಲಕ್ಕಿ ಹಾಗೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ರುಚಿಯಾದಂತಹ ಚಕ್ಲಿಯನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ ಫ್ರೆಂಡ್ಸ್. ಈ 4 ರೀತಿಯ ಅದ್ಭುತವಾದ ಚಕ್ಲಿ ರೆಸಿಪಿಗಳನ್ನು ತುಂಬಾ ಗರಿಗರಿಯಾಗಿ ರುಚಿಯಾಗಿರುತ್ತೆ. ಬಾಯಲ್ಲಿ ಇಡ್ತಾ ಇದ್ದರೆ ಕರ್ಗೆ ಹೋಗಿಬಿಡುತ್ತೆ. ಕೇವಲ 10 ನಿಮಿಷದಲ್ಲಿ ಬಹಳ ಕಡಿಮೆ ಸಮಯದಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಬೋದು. ಹೆಚ್ಚು ಸಮಯ ಇದ್ದಾಗ ಕೂಡ ಇವುಗಳನ್ನು ಮಾಡ್ಕೊಳ್ಬೋದು. ಹಬ್ಬಕ್ಕೆ, ವಿಶೇಷ ಸಂದರ್ಭಕ್ಕೆ, ಸ್ನ್ಯಾಕ್ಸ್ ಬೇಕಂತ ಅನಿಸಿದಾಗ ಇವುಗಳನ್ನು ರೆಡಿ ಮಾಡ್ಕೊಳ್ಬೋದು. ಒಂದ್ಸಲ ಇವುಗಳನ್ನೆಲ್ಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಶೇರ್ ಮಾಡ್ತಾ ಇರುವಂತಹ ರೆಸಿಪಿಗಳು ನಿಮಗೆ ಇಷ್ಟವಾಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋದಕ್ಕಂತೂ ಮರೆಯಲೇಬೇಡಿ. ಧನ್ಯವಾದಗಳು.